ಈ ವಿಡಿಯೋದಲ್ಲಿ ಧಾರವಾಡ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರಿಂದ ಕೇಳಿರುವ ಕೆಲವು ಕ್ವಶನ್ನ ಡಿಸ್ಕಸ್ ಮಾಡೋಣ. ಮತ್ತು ಹಾಗೆಯೇ ಇದರಲ್ಲಿ ಕೆಲವೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಇರುತ್ತೆ. ಅಂದರೆ ಈ ವರ್ಷ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳೋದು ಚಾನ್ಸಸ್ ಇರುತ್ತೆ. ಹಾಗಂತ ಧಾರವಾಡ ಎಕ್ಸಾಮ್ ಸೆಂಟರ್ದವರು ಅಷ್ಟೇ ಈ ವಿಡಿಯೋನ ನೋಡಬೇಕಂತ ಏನಿಲ್ಲ. ನಿಮ್ಮದು ಬೇರೆ ಯಾವುದೇ ಎಕ್ಸಾಮ್ ಸೆಂಟರ್ ಇದ್ದರೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಆದರೆ ಈ ಒಂದು ಸ್ಪೆಸ್ಮನ್ನ ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ಕೂಡ ಕೇಳ್ಬೋದು. ಸೊ ಇದರಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಬೇರೆ ಬೇರೆ ಎಕ್ಸಾಮ್ ಸೆಂಟರ್ನಿಂದ ಕೇಳಿರುವ ಸ್ಪೆಸ್ಮನ್ಸ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೋಣ. ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಬಹುದು. ಹಾಗಾಗಿ ಇವಾಗಲೇ ವಿಡಿಯೋನ ಎಲ್ಲರೂ ತಪ್ಪದೇನೆ ಲೈಕ್ ಮಾಡಿ. ಮತ್ತು ಇನ್ನೊವರಿಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಾವು ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, KCET ನೀಟ್ ಕೌನ್ಸಿಲ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ಟೈಮ್ ಟು ಟೈಮ್ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಸೊ ಇವಾಗ ನಾವು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಈ ಒಂದು ಸ್ಪೆಸ್ಮನ್ನ ಸೋಯಾಬೀನ್ ಅಂತ ಕರೀತಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಸ್ಪೆಸ್ಮನ್ನ ಆಲ್ಮೋಸ್ಟ್ ಎಲ್ಲ ಸೆಂಟರಿಂದ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ನೆಕ್ಸ್ಟ್ ಬರೋದು ಜೋವಾರ್ ಅಂತ. ಸೊ ಜೋವಾರ್ ಗ್ರೇನ್ಸ್ ಈ ಥರ ಕಾಣುತ್ತೆ ನಿಮಗೆ. ಸೊ ಇದು ಗ್ರೇನ್ಸ್ ನಿಮಗೆ ವೈಟ್ ಕಲರ್ ಇರುತ್ತೆ, ಬಟ್ ಮುಂದ್ಗಡೆ ನಿಮಗೆ ಒಂದು ಬ್ಲ್ಯಾಕ್ ಸ್ಪಾಟ್ ಥರ ಕಾಣುತ್ತೆ. ಮತ್ತು ಇದ್ರದ್ದು ಗ್ರೇನ್ಸ್ ಕೂಡ ಚಿಕ್ಕದಾಗಿರುತ್ತೆ. ಸೊ ನೀವು ಕಾಮನಾಗಿ ನೋಡಿರ್ತೀರಿ, ಮನೆಯಲ್ಲಿ ಯೂಸ್ ಮಾಡಿರ್ತೀರಿ, ಬಟ್ ಆದರೂ ಕೂಡ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದರೆ ತಿಳ್ಕೊಳ್ಳಿ. ಸೊ ಈ ಒಂದು ಸ್ಪೆಸ್ಮನ್ ರಿಲೇಟೆಡ್ ನೀವು ಬೇರೆ ಸ್ಪೆಸ್ಮನ್ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಜೋವಾರ್ ಗ್ರೇನ್ಸ್ ಆಗಿರ್ಬೋದು, ಇದನ್ನು ಜೋಳ ಅಂತ ಕನ್ನಡದಲ್ಲಿ ಕರೀತಾರೆ. ಅದಂದ್ರೆ ಜೋವಾರ್ ಪ್ಲ್ಯಾಂಟ್ ಆಗಿರ್ಬೋದು ಮತ್ತು ಜೋವಾರ್ ಹೆಡ್ ಆಗಿರ್ಬೋದು, ಅಂದರೆ ಜೋಳದ ತೆನೆ ಅಂತ ಏನು ಕರಿತೀವಲ್ಲ. ಸೊ ಆ ಎಲ್ಲ ಸ್ಪೆಸ್ಮನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ನಿಮಗೆ ಈ ಒಂದು ಸ್ಪೆಸ್ಮನ್ ರಿಲೇಟೆಡ್ ಯಾವ್ದು ಬೇಕಾದರೂ ಕ್ವಶನ್ನ ಕೇಳ್ಬೋದು. ನೆಕ್ಸ್ಟ್ ಬರೋದು ಲ್ಯಾಕ್ಟೋಮೀಟರ್ ಅಂತ. ಸೊ ಇದನ್ನು ಕೂಡ 2022 ಮತ್ತು 2023ರಲ್ಲಿ ಕೇಳಿದ್ರು ಧಾರವಾಡ ಎಕ್ಸಾಮ್ ಸೆಂಟರಿಂದ. ಬಟ್ ಇದನ್ನು ಬೇರೆ ಎಕ್ಸಾಮ್ ಸೆಂಟ್ರಲ್ಲೂ ಕೂಡ ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಸ್ಪೆಸ್ಮನ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಫಿಂಗರ್ ಮಿಲ್ಲೆಟ್ ಅಂತ. ಇದನ್ನು ರಾಗಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದನ್ನು ಕೂಡ 2 ವರ್ಷದಲ್ಲಿ ಕೇಳಿದ್ದಾರೆ ಮತ್ತು ಬೇರೆ ಎಕ್ಸಾಮ್ ಸೆಂಟರಿಂದ ಕೂಡ ಕೇಳಿರ್ತಾರೆ. ಸೊ ರಾಗಿ ಕಾಳು ನಿಮಗೆ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ಈ ಒಂದು ಸ್ಪೆಸ್ಮನ್ ರಿಲೇಟೆಡ್ ನಿಮಗೆ ಫಿಂಗರ್ ಮಿಲ್ಲೆಟ್ ಪ್ಲ್ಯಾಂಟ್ ಕೂಡ ಇಡ್ಬೋದು. ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಮೂರ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಸ್ಪೆಸ್ಮನ್ ಆಗಿರುತ್ತೆ. ಇದನ್ನು ಕೂಡ ತುಂಬ ಸೆಂಟರಿಂದ ಕೇಳಿರ್ತಾರೆ. ಸೊ ಮೂರ ನಿಮಗೆ ಈ ಥರ ಕಾಣುತ್ತೆ. ಸೊ ಒಂದು ಕಾಮನ್ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಐಡೆಂಟಿಫೈ ಮಾಡೋಕ್ಕೆ, ಇದ್ರದ್ದು ಕೊಂಬು ಇರುತ್ತಲ್ಲ ಅದು ಒಂಥರ ಬೆಂಡ್ ಆಗಿರುತ್ತೆ, ಕರ್ವ್ ಆಗಿರುತ್ತೆ. ಸೊ ಮತ್ತು ಇದು ಶಾರ್ಟ್ ಆಗಿರುತ್ತೆ. ಮತ್ತು ಹಾಗೆಯೇ ನೀವು ಬಾಡಿ ಶೇಪ್ ಕೂಡ ನೋಡ್ಕೋಬೋದು. ಸೊ ಒಂಥರ ಇದು ಈ ಥರ ಸ್ವಲ್ಪ ದಪ್ಪ ಕಾಣುತ್ತೆ. ನೆಕ್ಸ್ಟ್ ಬರೋದು ಬಾಂಬು ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಾಂಬುವಲ್ಲಿ ನಿಮಗೆ ಇದನ್ನು ಕೂಡ ಅಷ್ಟು ಅಂದರೆ ಮೇನ್ ಸ್ಟೆಮ್ ಇರುತ್ತಲ್ಲ, ಸೊ ಇದನ್ನು ಕೂಡ ಇಡ್ಬೋದು. ಇದ್ರದ್ದು ಪಿಕ್ಚರ್ ಅಥವಾ ಅಲ್ಲೇ ಸ್ಪೆಸ್ಮನ್ ಇಡ್ಬೋದು. ಮತ್ತು ಹಾಗೆಯೇ ನಿಮಗೆ ಬಾಂಬು ಲೀವ್ಸ್ ಕೂಡ ಇಡ್ಬೋದು. ಸೊ ಎರಡನ್ನು ನೀವು ಐಡೆಂಟಿಫೈ ಮಾಡೋಕ್ಕೆ ರೆಡಿ ಆಗಿರಬೇಕು. ನೆಕ್ಸ್ಟ್ ಬರೋದು ಸಪೋಟ ಅಂತ. ಸೊ ಸಪೋಟ ನೀವೆಲ್ಲರೂ ತಿಂದಿರ್ತೀರಿ. ಸೊ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಸಪೋಟ ಮತ್ತು ಕಿವಿ ಫ್ರೂಟ್ಗೆ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ, ಬಟ್ ಡಿಫ್ರೆಂಟ್ ಎರಡು ಫ್ರೂಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಆ ಎರಡನ್ನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ್ದು ಬೇಕಾದರೂ ಇಡ್ಬೋದು. ಸೊ ಮ್ಯಾಕ್ಸಿಮಮ್ ನಿಮಗೆ ಇದನ್ನೇ ಇಡ್ತಾರೆ, ಬಟ್ ಸಮ್ಟೈಮ್ಸ್ ಕಿವಿ ಫ್ರೂಟ್ ಕೂಡ ಇಡ್ಬೋದು. ಸೊ ಈ ಒಂದು ಸ್ಪೆಸ್ಮನ್ ರಿಲೇಟೆಡ್ ನಿಮಗೆ ಈ ಒಂದು ಸಪೋಟ ಫ್ರೂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಸಪೋಟ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಸಪೋಟದು ಲೀವ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಟೀಕ್ ಅಂತ. ಸೊ ಇದನ್ನು ತೇಗ ಅಂತ ಕನ್ನಡದಲ್ಲಿ ಕರೀತಾರೆ, ಮತ್ತು ಸಾಗುವಾನಿ ಅಂತ ಕೂಡ ಕರೀತಾರೆ. ಸೊ ಎಲ್ಲ ನಿಮಗೆ ನೆನಪಿರಬೇಕಾಗುತ್ತೆ. ಮತ್ತು ಈ ಒಂದು ಟೀಕ್ದು ಪ್ಲ್ಯಾಂಟ್ ಅಥವಾ ಲೀವ್ಸ್ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದರಲ್ಲಿ ನಿಮಗೆ ಟೀಕ್ ಲೀವ್ಸ್ ಆಗಿರ್ಬೋದು ಮತ್ತು ಟೀಕ್ದು ಸೀಡ್ ಆಗಿರ್ಬೋದು, ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಕಕೂನ್ ಅಂತ. ಸೊ ಇದನ್ನು ರೇಷ್ಮೆ ಗೂಡು ಅಂತ ಕಾಮನ್ ಆಗಿ ಕರೀತಾರೆ. ಸೊ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ಯಾವುದು ಅಂತ. ಸೊ ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥ ಬೇರೆ ಸ್ಪೆಸ್ಮನ್ ಯಾವುದೂ ಇಲ್ಲ. ನೆಕ್ಸ್ಟ್ ಬರೋದು ಗಿರ್ ಅಂತ. ಸೊ ಇದರಲ್ಲಿ ನಿಮಗೆ ಒಂದೇ ಕಾಮನ್ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಸೊ ಇದರದ್ದು ಏನೋ ಇಯರ್ಸ್ ಇರ್ತಾವಲ್ಲ ಕಿವಿ, ಅದು ತುಂಬ ಲಾಂಗ್ ಆಗಿರುತ್ತೆ. ಸೊ ಈ ಒಂದೇ ಕ್ಯಾರೆಕ್ಟರ್ನ ನೀವು ನೋಡಿಕೊಂಡ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಕಿವಿ ಒಂದು ನೋಡ್ಕೊಳ್ಳಿ ಮತ್ತು ಆಪ್ಷನ್ 1 ನೋಡ್ಕೊಳ್ಳಿ. ಸೊ ಕಿವಿ ಲಾಂಗ್ ಆಗಿದ್ದು ಮತ್ತು ನಿಮಗೆ ಗಿರ್ ಅಂತ ಆಪ್ಷನ್ ಇದ್ದರೆ ಅದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಿ ಬರ್ಬೋದು. ಬಟ್ ಈ ಥರ ಬಾಡಿ ಶೇಪ್ ಆಗಿರ್ಬೋದು ಮತ್ತು ಬಾಡಿ ಕಲರ್ ಆಗಿರ್ಬೋದು ಬೇರೆ ಆ್ಯನಿಮಲಲ್ಲಿ ಕೂಡ ಇರುತ್ತೆ. ಸೊ ಬೇರೆ ಆ್ಯನಿಮಲ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬಟ್ ಈ ಒಂದು ಗಿರ್ ಇರುತ್ತಲ್ಲ ಅದು ಕನ್ಫ್ಯೂಷನ್ ಆಗೋಲ್ಲ. ಯಾಕಂತ ಹೇಳಿದ್ರೆ ನೀವು ದೊಡ್ಡ ದೊಡ್ಡ ಕಿವಿಯನ್ನು ನೋಡಿಕೊಂಡ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಬರೋದು ಸಿಕಲ್ ಅಂತ. ಸೊ ಇದನ್ನು ಕುಡುಗೋಲು ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸಿಕಲ್ ಆಗಿರ್ಬೋದು ಮತ್ತು ಕುರುಪಿ ಆಗಿರ್ಬೋದು ಎರಡೂ ನೋಡೋಕ್ಕೆ ಸ್ವಲ್ಪ ಸಿಮಿಲರ್ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಸಿಕಲ್ ನಿಮಗೆ ಈ ಥರ ಇರುತ್ತೆ, ಬಟ್ ಕುರುಪಿ ಇರುತ್ತಲ್ಲ
ಅದು ಚಿಕ್ಕದಾಗಿರುತ್ತೆ. ಇದಕ್ಕೆ ಕಂಪೇರ್ ಮಾಡಿದರೆ ಸೈಜ್ ಚಿಕ್ಕದಾಗಿರುತ್ತೆ. ಮತ್ತು ಇದ್ದದ್ದು ಶಾರ್ಪ್ನೆಸ್, ಕುರ್ಪಿದ್ದು ಶಾರ್ಪ್ನೆಸ್ ಹೊರಗಡೆ ಇರುತ್ತೆ, ಬಟ್ ಸಿಕ್ಕಲ್ದು ಶಾರ್ಪ್ನೆಸ್ ಒಳಗಡೆ ಇರುತ್ತೆ. ಸೊ ಈ ಒಂದು ಕ್ಯಾರೆಕ್ಟರ್ನ ನೋಡಿಕೊಂಡು ಎಕ್ಸಾಮಲ್ಲಿ ನಿಮಗೆ ಈ ಎರಡರಲ್ಲಿ ಯಾವುದೋ ಸ್ಪೆಸಿಮನ್ನ ಇಟ್ಟರೆ ಮತ್ತು 2 ಆಪ್ಷನ್ನ ನಿಮಗೆ ಕೊಟ್ಟರೆ, ಸೊ ಈ ಥರ ನೀವು ಕ್ಯಾರೆಕ್ಟರ್ನ ನೋಡಿಕೊಂಡು ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಗ್ರೀನ್ ಗ್ರಾಮ್ ಅಂತ, ಹೆಸರು ಕಾಳು ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು ನಿಮಗೆ ಹೆಸರೇ ಹೇಳೋ ಪ್ರಕಾರ ಇದು ಗ್ರೀನ್ ಕಲರಲ್ಲಿ ಇರುತ್ತೆ ಮತ್ತು ಗ್ರೇನ್ಸ್ ಚಿಕ್ಕದಾಗಿ ಇರುತ್ತೆ. ಸೊ ಎಲ್ಲರೂ ಕಾಮನಾಗಿ ಮನೆಯಲ್ಲಿ ಯೂಸ್ ಮಾಡಿರ್ತೀರಿ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಕಾಗಿಲ್ಲ, ಬಟ್ ಇದು ಇಂಪಾರ್ಟೆಂಟ್ ಸ್ಪೆಸಿಮನ್ ಆಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಚಿಲ್ಲಿ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಸ್ಪೆಸಿಮನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ರಿಲೇಟೆಡ್. ಸೊ ಚಿಲ್ಲಿಯಲ್ಲಿ ನಿಮಗೆ ಇದು ಫ್ರೂಟ್ ಇರುತ್ತಲ್ಲ, ಸೊ ಅದು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಫ್ರೂಟ್ ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ರೆಡ್ ಕಲರ್ ಆಗಿರ್ಬೋದು, ಅಥವಾ ಡ್ರೈ ಆದಮೇಲೆ ರೆಡ್ ಕಲರ್ ಇರುತ್ತಲ್ಲ ಅದು ಕೂಡ ಆಗಿರ್ಬೋದು. ಮತ್ತು ಹಾಗೆಯೇ ಇದ್ದು ಚಿಲ್ಲಿ ಸೀಡ್ ಇರುತ್ತಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಚಿಲ್ಲಿ ಪ್ಲ್ಯಾಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಎಲ್ಲ ಸ್ಪೆಸಿಮನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದು ಬೇಕಾದರೂ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ನೆಕ್ಸ್ಟ್ ಬರೋದು ಇಯರ್ ಟ್ಯಾಗ್ಸ್ ಅಂತ. ಸೊ ಇದನ್ನು ಕೂಡ ತುಂಬ ಎಕ್ಸಾಮ್ ಸೆಂಟ್ರಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ 2 ಇರ್ತವೆ. ಸೊ ಇದೊಂದು ಮತ್ತು ಇದೊಂದು. ಸೊ ಎರಡನ್ನು ಕೂಡಿಸಿ ಇಯರ್ ಟ್ಯಾಗ್ ಅಂತ ಕರೀತಾರೆ. ಸೊ ಇದನ್ನು ಆ್ಯನಿಮಲ್ ಕಿವಿಗೆ ಅಟ್ಯಾಚ್ ಮಾಡ್ತಾರೆ, ಅಂದರೆ ಆ್ಯನಿಮಲ್ ಐಡೆಂಟಿಫೈ ಮಾಡೋಕ್ಕೆ, ಅಂದರೆ ಮಾರ್ಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಯರ್ ಟ್ಯಾಗ್ಸಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ಸ್ ಅಥವಾ ಬೇರೆ ಬೇರೆ ಸೈಜ್ ಆ್ಯಂಡ್ ಶೇಪಲ್ಲಿ ಸಿಗ್ಬೋದು, ಮತ್ತು ಬೇರೆ ಮಟೀರಿಯಲ್ನಿಂದ ಕೂಡ ಮಾಡಿರುವಂಥ ಇಯರ್ ಟ್ಯಾಗ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿರೋದು ನೀವು ಪ್ಲಾಸ್ಟಿಕಿಂದ ಮಾಡಿರುವಂಥ ಇದೆ, ಬಟ್ ಕೆಲವೊಂದು ಮೆಟಲಿಂದ ಮಾಡಿರುವಂಥ ಇಯರ್ ಟ್ಯಾಗ್ಸ್ ಕೂಡ ಸಿಗುತ್ತೆ, ಬಟ್ ಇದು ನೋಡೋಕ್ಕೆ ಸಿಮಿಲರ್ ಕಾಣುತ್ತೆ. ನೆಕ್ಸ್ಟ್ ಬರೋದು ಜಾಮೂನ್ ಅಂತ. ಸೊ ಇದನ್ನು ನೆರಳೆ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದರಲ್ಲಿ ನಿಮಗೆ ಜಾಮೂನ್ ಫ್ರೂಟ್ ಆಗಿರ್ಬೋದು, ಜಾಮೂನ್ ಸೀಡ್ ಆಗಿರ್ಬೋದು, ಮತ್ತು ಜಾಮೂನ್ ಲೀವ್ಸ್ 3 ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಡ್ರಮ್ ಸ್ಟಿಕ್ ಸೀಡ್ ಅಂತ, ನುಗ್ಗಿಕಾಯಿ ಬೀಜ. ಸೊ ಇದರಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ಡ್ರಮ್ ಸ್ಟಿಕ್ ಸೀಡ್ ಆಗಿರ್ಬೋದು, ಡ್ರಮ್ ಸ್ಟಿಕ್ ಅದು ಫ್ರೂಟ್ ಇರುತ್ತಲ್ಲ ಅದು ಆಗಿರ್ಬೋದು, ಅಂದರೆ ನುಗ್ಗಿಕಾಯಿ ಆಗಿರ್ಬೋದು, ಮತ್ತು ಡ್ರಮ್ ಸ್ಟಿಕ್ ಲೀವ್ಸ್ ಆಗಿರ್ಬೋದು. ಇದರಲ್ಲಿ ಕೂಡ 3 ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮತ್ತು ಕೊನೆ ಸ್ಪೆಸಿಮನ್ ಇರೋದು ಟ್ಯಾಮರಿಂಡ್ ಅಂತ. ಸೊ ಇದನ್ನು ಹುಣಸೆ ಹಣ್ಣು ಅಂತ ಕರೀತಾರೆ. ಸೊ ಇದರಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ಹುಣಸೆ ಹಣ್ಣು ನಿಮಗೆ ಈ ಥರ ಕೂಡ ಸ್ಪೆಸಿಮನ್ನ ಇಡ್ಬೋದು, ಅಥವಾ ಇಲ್ಲಿ ಏನು ಪಿಕ್ಚರಲ್ಲಿ ನೋಡ್ತಾ ಇದ್ರಿ ಈ ಥರ ಕೂಡ ನಿಮಗೆ ಇಡ್ಬೋದು, ಅಥವಾ ಇದ್ದು ಸೀಡ್ ಕೂಡ ನಿಮಗೆ ಇಡ್ಬೋದು, ಮತ್ತು ಲೀವ್ಸ್ ಕೂಡ ಇಡ್ಬೋದು. ಸೊ ಎಲ್ಲ ಸ್ಪೆಸಿಮನ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾವು ಪ್ರಿವಿಯಸ್ ಇಯರಲ್ಲಿ ಯಾವ ಸ್ಪೆಸಿಮನ್ನ ಕೇಳಿದ್ರು ಅದು ಒಂದೇ ಸ್ಪೆಸಿಮನ್ನ ಪ್ರಿವಿಯಸ್ ಇದ್ದು ಕ್ವಶನ್ ಪೇಪರಲ್ಲಿ ಆ್ಯಡ್ ಮಾಡಿದ್ವಿ, ಬಟ್ ಆ ಒಂದು ಸ್ಪೆಸಿಮನ್ ರಿಲೇಟೆಡ್ ಬೇರೆ ಏನೇನು ಸ್ಪೆಸಿಮನ್ ಇರ್ತಾವಲ್ಲ, ಸೊ ಅದೆಲ್ಲವನ್ನು ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಅಂದರೆ ನಿಮಗೆ ನೆಕ್ಸ್ಟ್ ಇಯರ್, ಅಂದರೆ ಈ ವರ್ಷ ಯಾವ್ದು ಬೇಕಾದರೂ ಕ್ವಶನ್ನ ಕೇಳ್ಬೋದು. ಸೊ ಇದುವರೆಗೆ ನಾವು ಒಂದು ಎಕ್ಸಾಮ್ ಸೆಂಟರ್ ಅಂತ ಕೇಳಿರುವ ಕ್ವಶನ್ನ ನೋಡ್ಕೊಂಡ್ವಿ. ಸೊ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಈ ವರ್ಷ ಕೂಡ ಕೇಳ್ಬೋದಾದ ಕೆಲವು ಎಕ್ಸ್ಪೆಕ್ಟೆಡ್ ಕ್ವಶನ್ನ ನೋಡ್ಕೊಂಡ್ವಿ. ಮತ್ತು ಹಾಗೇನೇ ನಮ್ಮ ಹತ್ರ ಇನ್ನೂ ಬೇರೆ ಎಕ್ಸಾಮ್ ಸೆಂಟರ್ದು ಕ್ವಶನ್ ಪೇಪರ್ ಕೂಡ ಇದೆ 2022 ಮತ್ತು 2023. ಸೊ ಒಂದು ವೇಳೆ ನಿಮಗೆ ಬೇಕಿದ್ದರೆ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ರೆಫರ್ ಮಾಡ್ಕೋಬೋದು. ಸೊ ಇವಾಗ ನಿಮಗೆ ಇಷ್ಟೊಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ದು ಕ್ವಶನ್ ಪೇಪರ್ ಕೂಡ ಸಿಗುತ್ತೆ, ಮತ್ತು ಅದ್ರ ಜೊತೆಗೇ ಟಾಪಿಕ್ ವೈಸ್ PDF ನೋಟ್ಸ್ ಕೂಡ ಸಿಗುತ್ತೆ. ಅಂದರೆ ನಿಮಗೆ 200 ಮಾರ್ಕ್ಸ್ಗೆ ಎಷ್ಟು ಸ್ಪೆಸಿಮನ್ನ ಕೇಳ್ಬೋದು ಎಕ್ಸಾಮಲ್ಲಿ, ಅದೆಲ್ಲ ಸ್ಪೆಸಿಮನ್ನ ನಾವು ನಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಕವರ್ ಮಾಡಿದ್ವಿ. ಸೊ ಯಾವುದೇ ಸ್ಪೆಸಿಮನ್ ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಇಲ್ಲಿ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಸೊ ಎಲ್ಲ ಸ್ಪೆಸಿಮನ್ನ ನಾವು ಟಾಪಿಕ್ ವೈಸ್ ಕವರ್ ಮಾಡಿದ್ವಿ. ಮತ್ತು ಹಾಗೆಯೇ ನಿಮಗೆ ಬೇಕಿದ್ದರೆ ಇಲ್ಲಿ ಕೆಲವೊಂದು ಸ್ಯಾಂಪಲ್ ಕೂಡ ತೋರಿಸ್ತಾ ಇದ್ದೀವಿ, ನಮ್ಮ ಸ್ಟಡಿ ಮೆಟೀರಿಯಲ್ ಅಥವಾ ಅಗ್ರಿಕಲ್ಚರ್ ನೋಟ್ಸ್ ಯಾವ ಥರ ಇರುತ್ತೆ ಹಂಗಂತ. ಸೊ ಈ ಥರ ನಿಮಗೆ HD ಕ್ವಾಲಿಟಿ ಇಮೇಜಸ್ನ ಹಾಕಿದ್ದೀವಿ. ಸೊ ನೀವು ಇಮೇಜಸ್ನ ನೋಡಿದ್ರೇ ಐಡೆಂಟಿಫೈ ಮಾಡೋಕ್ಕೆ ರೆಡಿ ಆಗಿರಬೇಕು. ಸೊ ನಿಮಗೆ ಒಂದು ವೇಳೆ ಆಫ್ಲೈನ್ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ನಮ್ಮ ಸ್ಟಡಿ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಸೊ ಈ ಒಂದು ಸ್ಟಡಿ ಮೆಟೀರಿಯಲ್ದು ಅಥವಾ ಕೋರ್ಸ್ದು ಪ್ರೈಸ್ ತುಂಬ ಕಡಿಮೆ ಇಟ್ಟಿದ್ವಿ. ಸೊ ಕರ್ನಾಟಕದಲ್ಲಿ ಯಾರೂ ಕೂಡ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಸ್ಟಡಿ ಮೆಟೀರಿಯಲ್ನ ಕೊಡ್ತಾಯಿಲ್ಲ. ಮತ್ತು ಆಲ್ರೆಡಿ ತುಂಬ ಜನ ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿಕೊಂಡು ಅವ್ರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಅವರು ಕೂಡ ಸ್ಟಡಿ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎವ್ರಿ ಇಯರ್ ನಾವು ಸ್ಟಡಿ ಮೆಟೀರಿಯಲ್ನ ಕೊಡ್ತಾ ಇದ್ವಿ, ಮತ್ತು ಯಾರು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋತಾರೆ ಅವರು ಚೆನ್ನಾಗಿ ಸ್ಕೋರ್ನ ಮಾಡಿದ್ದಾರೆ ಎಕ್ಸಾಮಲ್ಲಿ. ಸೊ ಇವಾಗ ನಿಮಗೆ PDF ನೋಟ್ಸ್ ಕೂಡ ಸಿಗುತ್ತೆ, ಮತ್ತು ಪ್ರಿವಿಯಸ್ ಇರೋದು ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ಡಿಫ್ರೆಂಟ್ ಎಕ್ಸಾಮ್ ಸೆಂಟರಿಂದ, ಮತ್ತು ಅದರ ಜೊತೆಗೆ ಒಂದು ಬುಕ್ ಕೂಡ ಸಿಗುತ್ತೆ. ಸೊ ಎಲ್ಲ ಸ್ಟಡಿ ಮೆಟೀರಿಯಲ್ ನಿಮಗೆ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಆಗಿರುತ್ತೆ. ಅಂದರೆ ನೀವು ಪೇಮೆಂಟ್ ಮಾಡಿ ಆದ ನಂತರ ನಾವು ನಿಮಗೆ ಮೇಲ್ ಐಡಿಗೆ ಎಲ್ಲ ಸ್ಟಡಿ ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ. ಸೊ ನೀವು ಯಾವ ಬೇಕಾದರೂ ಎಲ್ಲಿಂದ ಬೇಕಾದರೂ ಮೊಬೈಲಿಂದ ಅದನ್ನು ಓಪನ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು.
ಸೊ ಒಂದು ವೇಳೆ ನಿಮಗೆ ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಸಿಂಪಲ್ ಪ್ರೊಸೆಸ್ ಇರುತ್ತೆ. ಸೊ ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಕಮೆಂಟ್ ಆಗಿರ್ಬೋದು ಅಲ್ಲಿ ಸಿಂಪಲ್ ಸ್ಟೆಪ್ಸ್ನ ಹೇಳಿರ್ತೀನಿ ಅಥವಾ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಪೇಮೆಂಟ್ ಮಾಡೋಕ್ಕೆ. ಸೊ ನೀವು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಆದ ನಂತರ ಅಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ ಸಿಗುತ್ತೆ. ಆ ಒಂದು ವಾಟ್ಸಪ್ಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೇಕಾಗುತ್ತೆ ಪೇಮೆಂಟ್ ಮಾಡಿದ್ದು. ಆನಂತರ ನಾವು ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಮೇಲ್ ಐಡಿಗೆ ಎಲ್ಲ ಸ್ಟಡಿ ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ. ಸೊ ನಾವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಕಾಲ್ ಕನೆಕ್ಟ್ ಆಗೋಲ್ಲ, ಓನ್ಲಿ ನೀವು ವಾಟ್ಸಪ್ ಮುಖಾಂತರನೇ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ನಿಮಗೆ ಸಮಸ್ಯೆ ಆಗ್ತಿದ್ರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಹೇಳಿದ ಪ್ರಕಾರ ತುಂಬ ಜನ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಲೇಟ್ ಮಾಡೋದು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಆ ಎಕ್ಸಾಮ್ ಹತ್ತಿರ ಬರ್ತಾಯಿದೆ, ಜಾಸ್ತಿ ಟೈಮ್ ಏನೂ ಇಲ್ಲ. ಸೊ ನೀವು ಎಷ್ಟು ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಒಳ್ಳೆ ಸ್ಕೋರ್ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ಇವಾಗ ನಾನು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ನೀವು ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಬೇಡಿ ಹಾಗಂತ. ಜಸ್ಟ್ ನಿಮಗೆ ಒಂದು ಆಪ್ಷನ್ ಕೊಡ್ತಾಯಿದ್ದೀನಿ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವುದನ್ನು ಚೂಸ್ ಮಾಡ್ಕೋತೀರಿ ಹಾಗಂತ. ಸೊ ನಾನು ಜಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ಶಾರ್ಟ್ ನೋಟ್ಸ್ನ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಜಾಸ್ತಿ ಟೈಮೇನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಅಂದರೆ ನಿಮಗೆ ಯಾವ ಸ್ಪೆಸಿಮನ್ನ ಬೇಕಾಗಿರಲ್ಲ ಅಥವಾ ಎಕ್ಸಾಮಲ್ಲಿ ಕೇಳಲ್ಲ ಅದನ್ನು ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ನ ಕೇಳ್ತಾರೆ ಅದನ್ನಷ್ಟೇ ನಾವು ಇಂಪಾರ್ಟೆಂಟ್ ಆಗಿರುವಂಥ ಸ್ಪೆಸಿಮನ್ನ ಆ್ಯಡ್ ಮಾಡಿದ್ವಿ. ಸೊ ಇದನ್ನು ನೀವು ಕರೆಕ್ಟಾಗಿ ರೆಫರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ಇದುವರೆಗೆ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ನ ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.